ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. C25 ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಥರ್ಡ್ ಸೆಮಿಸ್ಟರ್ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಥರ್ಡ್ ಸೆಮಿಸ್ಟರ್ ಸಿಲೆಬಸ್ನ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾವ ಸಬ್ಜೆಕ್ಟ್ಸ್ ಇದೆ, ಯಾವ ಸಬ್ಜೆಕ್ಟ್ಸ್ ಯಾಕೆ ಇಂಪಾರ್ಟೆಂಟು, ಇಂಡಸ್ಟ್ರೀಸ್ಗಳಲ್ಲಿ ಅವುಗಳನ್ನು ಹೇಗೆ ಬಳಸ್ತಾರೆ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಈ ಒಂದು 4 ಥೀಮ್ ಇಟ್ಕೊಂಡು ಈ ಒಂದು ಸೆಷನ್ನ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಬೇಸಿಕ್ ಸೆಷನ್ ಅಂತಲೇ ಅನ್ಕೋಬೋದು. ಲೇಟರ್ ಆನ್ ಕೋರ್ ಈಚ್ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಬರ್ತೀನಿ. ಸೊ ವಿತಿನ್ 10 ಮಿನಿಟ್ಸ್ ಎಲ್ಲ ವಿಚಾರನ ತಿಳ್ಕೊಳ್ಳೋದ್ರಿಂದ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೂಡೆಂಟ್ಸ್, ಥರ್ಡ್ ಸೆಮಿಸ್ಟರ್ ಅನ್ನೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲೇ ಅತ್ಯಂತ ಪ್ರಮುಖವಾದ ಫೌಂಡೇಶನ್ ಸೆಮಿಸ್ಟರ್ ಅಂತ ಹೇಳ್ಬೋದು. ಮೊದಲನೇ ಮತ್ತು ಎರಡನೇ ಸೆಮಿಸ್ಟ್ರಲ್ಲಿ ನೀವು ಬೇಸಿಕ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ನ ಕಲ್ತಿದ್ದೀರಿ. ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಸೊ ಅವೆಲ್ಲ ನಿಮಗೆ ಬೇಸಿಕ್ ಕೋರ್ಸಸ್ ಅಂತ ಕ್ಯಾಟಗರೈಸ್ ಆಗುತ್ತೆ. ಸಿಮಿಲರ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲೂ ಕೂಡ ಫೌಂಡೇಶನ್ ಕೋರ್ಸಸ್ ಆಗಿ CME 1 ಆ್ಯಂಡ್ CME 2ನ ಕಲ್ತಿದ್ದೀರಿ. ಆದರೆ ಥರ್ಡ್ ಸೆಮಿಸ್ಟ್ರಿಂದ ನಿಜವಾದ ಕೋರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಯಾವುದು ಅನ್ನೋದು ನಿಮಗೆ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಈ ಥರ್ಡ್ ಸೆಮಿಸ್ಟ್ರಲ್ಲಿ 4 ಇಂಟಿಗ್ರೇಟೆಡ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇದು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್, ಎರಡನೇದು ಥರ್ಮಲ್ ಇಂಜಿನಿಯರಿಂಗ್, ಮೂರನೇದು ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್, ನಾಲ್ಕನೇದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೋಡ್ಬೋದು ಇಲ್ಲಿ ಮೊದಲನೇ 2 ಕೋರ್ಸು ಸಿಮಿಲರ್ ಟು ದ ಫಸ್ಟ್ ಸೆಮಿಸ್ಟರ್ ಥಿಯರಿ ಮಾಡಲ್ ಹೋಗುತ್ತೆ. ಅಂದರೆ ಥಿಯರಿ ಎಕ್ಸಾಮ್ಸ್ ಇರುತ್ತೆ. ಅಗೈನ್ CIEಲಿ ಥಿಯರಿ ಮತ್ತು ಲ್ಯಾಬ್ ಎರಡೂ ಬರೀಬೇಕಾಗುತ್ತೆ, ಬಟ್ ಮೇನ್ ಫೋಕಸ್ ಇಸ್ ಆನ್ ಥಿಯರಿ ಪೇಪರ್. ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಅಗೈನ್ ಥಿಯರಿ ಆ್ಯಂಡ್ ಲ್ಯಾಬ್ ಎರಡೂ ಇರುತ್ತೆ. ಸೊ ಲಾಟ್ ಆಫ್ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ ಈ ಎರಡು ಲ್ಯಾಬ್ ಪೋರ್ಷನ್ಸಿಂದ, ಸಬ್ಜೆಕ್ಟ್ಸಿಂದ. ಹಾಗಾಗಿ ಲ್ಯಾಬ್ಗೆ ಜಾಸ್ತಿ ಒತ್ತು ಕೊಡ್ತೀವಿ. ಅಗೈನ್ ಇಂಟರ್ನಲ್ಸ್ಗೋಸ್ಕರ ಥಿಯರಿನೂ ಕೂಡ ನೀವು ಕಲ್ತ್ಕೋಬೇಕಾಗುತ್ತೆ. ಇನ್ನು ಸಿಮಿಲರ್ ಟು ದ ಸೆಕೆಂಡ್ ಸೆಮಿಸ್ಟರ್ ಆ್ಯಂಡ್ ಫಸ್ಟ್ ಸೆಮಿಸ್ಟರ್ ವಿ ಹ್ಯಾವ್ ಒನ್ ಮೋರ್ ಸಬ್ಜೆಕ್ಟ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ರೀಜನಲ್ ಲ್ಯಾಂಗ್ವೇಜ್ ಅಂತಲೇ ಕರಿಬೋದು. ಕನ್ನಡ 1 ಬಗ್ಗೆ ತಿಳ್ಕೊತೀರಾ. ಆಡಿಟ್ ಕೋರ್ಸು ಇದು ನಿಮಗೆ CIE ಇರುತ್ತೆ, SCE ಇರೋದಿಲ್ಲ. ಹಾಗಾಗಿ ಇದು ಒಂದು ಸ್ಕೀಮ್, ಅಂದರೆ ಥರ್ಡ್ ಸೆಮಿಸ್ಟರ್ ಕಂಪ್ಲೀಟ್ ಸ್ಕೀಮ್ ಬಗ್ಗೆ ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟೆ. ನೆಕ್ಸ್ಟು ಒಂದೊಂದೇ ಸಬ್ಜೆಕ್ಟ್ ಬಗ್ಗೆ ಬರೋಣ. ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ನಿಮಗೆ ಆಲ್ರೆಡಿ ಸಿಲೆಬಸ್ಸು DT ವೆಬ್ಸೈಟಲ್ಲಿದೆ. ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ ಅಂದರೆ ಏನು, ಇಲ್ಲಿ ಫಸ್ಟ್ ಪೇಜಲ್ಲಿ ನೀವು ನೋಡ್ಬೋದು. ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ನ ಏನಕ್ಕೆ ಕಲಿಬೇಕು, ಎಲ್ಲೆಲ್ಲಿ ಇಂಡಸ್ಟ್ರೀಸ್ಗೆ ಯೂಸ್ ಆಗುತ್ತೆ, ಅದೇ ಥರ ಯಾವ್ಯಾವ COಗಳನ್ನ ಕಲಿತೀರಾ. CO ಅಂದರೆ ಕೋರ್ಸ್ ಔಟ್ಕಮ್ಸ್, ಎಲ್ಲರಿಗೂ ಗೊತ್ತಿದೆ ಬೈ ದಿಸ್ ಟೈಮ್. ಹಾಗಾಗಿ COಗಳನ್ನ ಫಸ್ಟ್ ತಿಳ್ಕೊಳ್ಳಿ. ಅಂದರೆ ಡಿಫರೆಂಟ್ ವೆರೈಟೀಸ್ ಆಫ್ ಔಟ್ಕಮ್ಸ್ ಏನೇನು ಕಲಿತೀವಿ ಅನ್ನೋದು ಫಸ್ಟ್ ಗೊತ್ತಿರಬೇಕು. ಹಾಗಾಗಿ ಫಸ್ಟ್ COಗಳನ್ನ ರೀಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಯಾಕೆ ಈ ಸಬ್ಜೆಕ್ಟ್ ಓದ್ತೀವಿ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಫ್ರೆಂಡ್ಸ್ ಅಥವಾ ಸ್ಟೂಡೆಂಟ್ಸ್, ಬ್ರಿಡ್ಜ್ ಯಾಕೆ ಮುರಿಯೋದಿಲ್ಲ. ನಿಮ್ಗೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತೀವಿ, ಅಷ್ಟು ಲೋಡ್ನ ಹೆಂಗೆ ತಡೆಯುತ್ತೆ ಬ್ರಿಡ್ಜು ಅಂತ ನಿಮ್ಗೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಬೋದು. ಅದೇ ಥರ ಕ್ರೇನ್ ಅಥವಾ JCBಲಿ ಎಷ್ಟು ಟನ್ ತೂಕ ಎತ್ತುತ್ತೆ, ಅದು ಹೆಂಗೆ ಸಾಧ್ಯ, ಅದು ಯಾವ ಥರ ಅಷ್ಟೊಂದು ತೂಕ ಎತ್ತುತ್ತೆ. ಅದೇ ಥರ ಶಾಫ್ಟು ಎಷ್ಟೋ ಥೌಸಂಡ್ಸ್ ಆಫ್ RPM ರೊಟೇಟ್ ಆಗುತ್ತೆ. ರೊಟೇಟ್ ಆಗೋ ಎಲಿಮೆಂಟ್ ಶಾಫ್ಟ್ ಅಂತ ನಮಗೆಲ್ಲ ಗೊತ್ತೇ ಇದೆ. ಇಂಜಿನ್ಸಲ್ಲೆಲ್ಲ ಪ್ರತಿಯೊಂದು ಮೂವಿಂಗ್ ಎಕ್ವಿಪ್ಮೆಂಟ್ಸಲ್ಲೂ ಕೂಡ ಶಾಫ್ಟ್ಸ್ ಇರುತ್ತೆ. ಅದು ಎಷ್ಟು RPM ತಿರುಗಿದ್ರು ಯಾಕೆ ಅದು ಕಟ್ ಆಗೋದಿಲ್ಲ. ಇದೆಲ್ಲ ಕ್ವಶನ್ಸ್ಗಳಿಗೆ ನಿಮಗೆ ಫೌಂಡೇಶನ್ ಕೋರ್ಸ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿರುವಂತಹ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ ಸಬ್ಜೆಕ್ಟು. ಇಲ್ಲಿ ನೀವೇನೇನು ಕಲಿತೀರಾ ಅಂತ ಹೇಳಿದ್ರೆ, ಸ್ಟ್ರೆಸ್ ಅನ್ನೋದ್ರ ಬಗ್ಗೆ ಕಲಿತೀರಾ. ಸ್ಟ್ರೈನ್ ಅಂದರೆ ಏನು, ತುಂಬ ಇಂಪಾರ್ಟೆಂಟು. ಫೋರ್ಸ್ ಅನಾಲಿಸಿಸ್ಸು, ಅದೇ ಥರ ಪಾಯ್ಸನ್ಸ್ ರೇಷಿಯೋ, ಮತ್ತು ಸ್ಟ್ರೆಸ್ ಸ್ಟ್ರೈನ್ ಕರ್ವು, ಯಂಗ್ಸ್ ಮಾಡ್ಯುಲಸ್ಸು, ಶಿಯರ್ ಮಾಡ್ಯುಲಸ್ಸು, ಬಲ್ಕ್ ಮಾಡ್ಯುಲಸ್, ಇವೆಲ್ಲ ತುಂಬ ಫೌಂಡೇಶನ್ ಫಾರ್, ನಾನು ಇವಾಗ ಏನು ಹೇಳಿದೆ ಎಕ್ಸಾಂಪಲ್ಸು, ಅಲ್ಲಿಗೆಲ್ಲ ಫೌಂಡೇಶನ್ ಟಾಪಿಕ್ಸು, ಅದನ್ನೆಲ್ಲ ಕಲ್ತ್ಕೋತೀರಾ. ಥರ್ಮಲ್ ಸ್ಟ್ರೆಸ್ಸಸ್ ಅಂದರೆ ಏನು, ಕಾಂಪೋಸಿಟ್ ಬಾರ್ಸ್ ಅಂದರೆ ಏನು, ಶಿಯರ್ ಫೋರ್ಸಸ್ಸು, ಬೆಂಡಿಂಗ್ ಮೂಮೆಂಟ್ಸು, ಬೀಮ್ಸ್ ಅಂದರೆ ಏನು. ಸೊ ಇವೆಲ್ಲ ಸಿಲೆಬಸ್ಸಲ್ಲಿ ನೀವು ನೋಡ್ತಾ ಬಂದರೆ ಇಷ್ಟು ನಾನು ಏನು ಹೇಳ್ತಾ ಇದ್ದೀನಿ, ಇಷ್ಟು ಟಾಪಿಕ್ಸ್ ಕವರ್ ಆಗುತ್ತೆ. ನಾನು ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ಈ ಒಂದು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ದೇ ನಿಮ್ಗೊಂದು ಸೆಷನ್ ಮಾಡ್ತೀನಿ. ಏಕೆಂದರೆ ನಾನು ಈ ಸಲ ಐಮ್ ಗೋಯಿಂಗ್ ಟು ಟೇಕ್ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ ಸಬ್ಜೆಕ್ಟ್. ಹಾಗಾಗಿ ಇದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಇವಾಗ ಜನರಲಾಗಿ ಹೇಳ್ತಿರೋದ್ರಿಂದ ಎಲ್ಲ ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಸೆಂಟರ್ ಆಫ್ ಗ್ರಾವಿಟಿ ಮತ್ತು ಮೂಮೆಂಟ್ ಆಫ್ ಇನರ್ಷಿಯಾ, ಈ ಒಂದು ಟಾಪಿಕ್ನು ಕಲ್ತ್ಕೋತೀರಾ. ಸೊ ಇಷ್ಟು ಟಾಪಿಕ್ಸ್ನು ನೀವು ಈ ಸಬ್ಜೆಕ್ಟಲ್ಲಿ ಕಲಿಯೋದ್ರಿಂದ ಸುಮ್ಮನೆ ಇದನ್ನು ಕಲಿಯೋಕ್ಕಾಗೋದಿಲ್ಲ. ನೀವು ನೋಡಿರ್ಬೋದು ಎಲ್ಲ ಒಂದು ವೀಕಲ್ಲೂ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಅಂತ ಇರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ನಿಮಗೆ ನ್ಯೂಮರಿಕಲ್ ಮಾಡೋದು ಕಷ್ಟ ಅನಿಸ್ಬೋದು, ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಅನಿಸುತ್ತೆ ನಿಮಗೆ, ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ. ಸೊ ಇನ್ನು ಎರಡನೇ ಸಬ್ಜೆಕ್ಟಿಗೆ ಬಂದರೆ ಥರ್ಮಲ್ ಇಂಜಿನಿಯರಿಂಗ್. ಥರ್ಮಲ್ ಇಂಜಿನಿಯರಿಂಗ್ ಅಂದರೆ ಇಟ್ಸ್ ರಿಲೇಟೆಡ್ ಟು ಹೀಟ್. ಅಂದರೆ
ಯಾಕೆ ಹೀಟು ವರ್ಕಾಗಿ ಕನ್ವರ್ಟ್ ಆಗುತ್ತೆ, ಯಾವ ಥರ ಪರಿವರ್ತನೆ ಮಾಡ್ತಾರೆ ಅನ್ನೋದನ್ನ ಈ ಒಂದು ಸಬ್ಜೆಕ್ಟಲ್ಲಿ ಕಲ್ತ್ಕೋತೀರಾ. ಸೆಕೆಂಡ್ ಸಬ್ಜೆಕ್ಟು ಥರ್ಮಲ್ ಇಂಜಿನಿಯರಿಂಗಲ್ಲಿ ಅದ್ರ ಬಗ್ಗೆ ಕಲ್ತ್ಕೋತೀರಾ. ಹೌ ಹೀಟ್ ಈಸ್ ಕನ್ವರ್ಟೆಡ್ ಇಂಟು ವರ್ಕ್ ಆರ್ ವರ್ಕ್ ಈಸ್ ಕನ್ವರ್ಟೆಡ್ ಇಂಟು ಹೀಟ್. ಸೊ ಈ ಒಂದು ಸಬ್ಜೆಕ್ಟಲ್ಲಿ ನೀವೇನೇನು ತಿಳ್ಕೊತೀರಾ ಅಂತ ಹೇಳಿದ್ರೆ, ಸ್ಟೀಮ್ ಆ್ಯಂಡ್ ಬಾಯ್ಲರ್ಸು, ಗ್ಯಾಸ್ ಟರ್ಬೈನ್ಸು, ಐ ಸಿ ಇಂಜಿನ್ಸು, ಏರ್ ಕಂಪ್ರೆಸರ್ಸು, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗು, ಹೀಟ್ ಟ್ರಾನ್ಸ್ಫರು, ಫ್ಯೂಯಲ್ಸ್ ಆ್ಯಂಡ್ ಕಂಬಷನ್ಸು, ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇಸಿಕ್ಸ್ ಮಾತ್ರ ಇದೆ. ತುಂಬ ಏನು ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರಿಂದ ಹಿಡಿದು ಪ್ರತಿಯೊಂದ್ರದ್ದು ಬೇಸಿಕ್ಸ್ ಮಾತ್ರ ಕಲಿತೀರಾ. ಮತ್ತು ಮ್ಯಾಕ್ಸಿಮಮ್ ನೀವು ಲ್ಯಾಬಲ್ಲಿ ಆ್ಯಕ್ಚುಯಲ್ ಇಂಜಿನ್ ಕಾಂಪೊನೆಂಟ್ಸ್ನ ನೋಡಿ, ಎಕ್ಸ್ಪೆರಿಮೆಂಟ್ ನೋಡಿ, ಥಿಯರಿ ಮತ್ತು ಪ್ರಾಕ್ಟಿಕಲ್ನ ಕನೆಕ್ಟ್ ಮಾಡ್ಕೋತೀರಿ. ತುಂಬ ಚೆನ್ನಾಗಿದೆ ಸಬ್ಜೆಕ್ಟ್ ಇದು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಪವರ್ ಪ್ಲ್ಯಾಂಟ್ಸು, ಆಟೋಮೊಬೈಲ್ಸು, HVAC ಇಂಡಸ್ಟ್ರೀಸು, ಎನರ್ಜಿ ಸೆಕ್ಟರ್ಸಲ್ಲಿ ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ ಈ ಸಬ್ಜೆಕ್ಟ್ಗೋಸ್ಕರ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು. ಎಲ್ಲರೂ ಕೂಡ ನೆಕ್ಸ್ಟು ಆಫ್ಟರ್ ಡಿಪ್ಲೊಮಾ ಆರ್ ಆಫ್ಟರ್ BE ನೀವೇನಾದರೂ ಹೈಯರ್ ಯಾವ್ದಾದ್ರು ಸೆಕ್ಟರ್ಸ್, ಮೆಕ್ಯಾನಿಕಲ್ ಸೆಕ್ಟರ್ಸ್ಗೆ ಹೋಗಬೇಕು ಅಂದರೆ ಥರ್ಮಲ್ ಸೆಕ್ಟರ್ಸ್ಗೆ ತುಂಬ ಫೌಂಡೇಶನ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಎಗೈನ್ ಇಲ್ಲೂ ಕೂಡ ಎಕ್ಸಾಮ್ಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ನೀವು ಮುಂದೆ CET ಆಗಿರ್ಬೋದು ಅಥವಾ ನೆಕ್ಸ್ಟ್ ಜಾಬ್ಗೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೋ ಅಲ್ಲಿಗೆಲ್ಲ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇ ಸಬ್ಜೆಕ್ಟ್ ಬಂದು ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್ ಅಂತ. ಸೊ ಇಲ್ಲಿ ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ ಅನ್ನೋ ಕಾನ್ಸೆಪ್ಟ್ನ ತಿಳ್ಕೊತೀರಾ. ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ ರೇಷನಲ್ ಅಂತ ಓದ್ಕೊಂಡು CO ಓದ್ಕೊಂಡು ಕಲ್ತ್ಕೋಬೋದು ನೀವು. ಹೈಡ್ರಾಲಿಕ್ ಪಂಪ್ಸು, ಹೈಡ್ರಾಲಿಕ್ ಸಿಲಿಂಡರ್ಸು, ವಾಲ್ಸು, ಸರ್ಕ್ಯೂಟ್ಸು, ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂದರೆ ಯಾವುದು, ಅದೇ ಥರ ನ್ಯೂಮ್ಯಾಟಿಕ್ಸಿಗೆ ಬಂದರೆ ಏರ್ ಕಂಪ್ರೆಸರ್ ಅಂದರೆ ಏನು, ನ್ಯೂಮ್ಯಾಟಿಕ್ ಸಿಲಿಂಡರ್ಸ್ ಅಂದರೆ ಏನು, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, ಪ್ರೆಷರ್ ಕಂಟ್ರೋಲ್ ವಾಲ್ವ್, ಫ್ಲೋ ಕಂಟ್ರೋಲ್ ವಾಲ್ವ್, ಇಷ್ಟ್ರ ಬಗ್ಗೆನೂ ತಿಳ್ಕೊತೀರಾ. ಇದು ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಎಕ್ಸ್ಕವೇಟರ್ಸ್ ಆಗಿರ್ಬೋದು, JCB ಆಗಿರ್ಬೋದು, ಹೈಡ್ರಾಲಿಕ್ ಪ್ರೆಸ್ಸು, CNC ಮಿಷಿನ್ಸು, ರೋಬೋಟ್ಸು, ಅದೇ ಥರ ಇಂಜೆಕ್ಷನ್ ಮೌಲ್ಡಿಂಗ್ ಮಿಷಿನ್ಸು, ಇಲ್ಲೆಲ್ಲದಕ್ಕೂ ಕೂಡ ನಾವು ಇವನ್ ಯು ಕ್ಯಾನ್ ಸಿ ದ ಬಸ್ ಡೋರ್ಸ್, ಇವಾಗೆಲ್ಲ ಆಟೋಮ್ಯಾಟಿಕ್ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಆಫ್ ದ ಡೋರ್ ಆಗುತ್ತೆ. ಇದೆಲ್ಲ ಯಾವುದರಿಂದ ಒಂದು ಬೇಸಿಕ್ಸ್ ತಿಳ್ಕೊತೀರಾ ಅಂತ ಹೇಳಿದ್ರೆ ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್ ಸಬ್ಜೆಕ್ಟಿಂದ ತಿಳ್ಕೊತೀರಾ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದೇ ಥರ ಇಂಡಸ್ಟ್ರೀಸಲ್ಲೂ ಕೂಡ ಏನು ಕನ್ವೇಯರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ವರ್ಕ್ ಆಗುವಂಥದ್ದು, ಅಲ್ಲೆಲ್ಲ ಯಾವ ಥರ ಕಂಪ್ರೆಸರ್ಸ್ ಮತ್ತು ಹೈಡ್ರಾಲಿಕ್ಸ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ ಅಂತ ಈ ಒಂದು ಸಬ್ಜೆಕ್ಟಿಂದ ತಿಳ್ಕೊಬೋದು. ಇನ್ ಕಮಿಂಗ್ ಟು ದ ಲಾಸ್ಟ್ ಸಬ್ಜೆಕ್ಟ್, ದಟ್ ಈಸ್ ಪೈಥಾನ್ ಪ್ರೋಗ್ರಾಮಿಂಗ್ ಅಥವಾ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಕೋರ್ ಸಬ್ಜೆಕ್ಟ್ಸ್ ಜೊತೆಗೆ ಸಾಫ್ಟ್ವೇರ್ ಪಾರ್ಟ್ನ ಇಂಟಿಗ್ರೇಟ್ ಮಾಡಿದ್ರೆ ವಿ ವಿಲ್ ರೆಡ್ಯೂಸ್ ಅವರ್ ಎಫರ್ಟ್ಸ್ ಆ್ಯಂಡ್ ವಿ ವಿಲ್ ಗೆಟ್ ದ ಪ್ರೊಡಕ್ಟಿವಿಟಿ ಡನ್ ಇನ್ ವೆರಿ ಶಾರ್ಟ್ ಟೈಮ್ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಸೊ ಈ ಒಂದು ಸಬ್ಜೆಕ್ಟ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ರ್ಯಾಷನಲಲ್ಲಿ ಪ್ರೋಗ್ರಾಮಿಂಗ್ ಯಾಕೆ ಇಂಪಾರ್ಟೆಂಟು, ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ರ್ಯಾಷನಲಲ್ಲಿ ಹೇಳಿದ್ದಾರೆ. ಅದೇ ಥರ ಏನೇನೆಲ್ಲ COದಲ್ಲಿ ಕಲಿಬಹುದು ಅಂತಲೂ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಆಟೋಮೇಷನ್, ರೋಬೋಟಿಕ್ಸು, CNC, ಡೇಟಾ ಅನಾಲಿಸಿಸ್ಸು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಕೂಡ ಪ್ರೋಗ್ರಾಮಿಂಗ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬೇಸಿಕ್ಕಿಂದ ಪೈಥಾನ್ ತನಕ ನೀವು ಒಂದಷ್ಟು ಪ್ರೋಗ್ರಾಮ್ಸ್ನ ಕಲಿತೀರಿ. ಅಲ್ಲಿ ನೀವು ಅಲ್ಗಾರಿದಮ್ಸ್ ಅಂದರೆ ಏನು, ಫ್ಲೋ ಚಾರ್ಟ್ಸ್ ಅಂದರೆ ಏನು, ವೇರಿಯೇಬಲ್ಸು, ಲೂಪ್ಸು, ಫಂಕ್ಷನ್ಸ್, ಡೇಟಾ ಟೈಪ್ಸ್, ಡಿಸಿಷನ್ ಮೇಕಿಂಗ್ ಹೆಂಗೆ ಮಾಡ್ತಾರೆ, ಪೈಥಾನ್ ಬೇಸಿಕ್ಸ್ ಅಂದರೆ ಏನು, ಅಪ್ಲಿಕೇಶನ್ಸ್ ಇನ್ ಇಂಜಿನಿಯರಿಂಗ್ ಪೈಥಾನ್ ಯಾವ ಥರ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಫ್ಯೂಚರ್ ಏನು ಯಾವುದಾದ್ರೂ ಕಂಪನಿಗೆ ಹೋದಾಗ ಅಲ್ಲಿರೋ ಟೆಕ್ನಾಲಜಿನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಇಂಡಸ್ಟ್ರೀಸಲ್ಲಿ ಅಡ್ವಾನ್ಸ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಇಂಡಸ್ಟ್ರಿ 4.0 ಅಂತೆಲ್ಲ ನಡೀತಾ ಇದೆ ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ. ಸೊ ಅಲ್ಲಿಗೆಲ್ಲ ನಿಮಗೆ ಈ ಒಂದು ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಕನ್ನಡ ಸಬ್ಜೆಕ್ಟಿಗೆ ಬಂದರೆ ನಮ್ಮ ಏನು ಲೋಕಲ್ ಲ್ಯಾಂಗ್ವೇಜ್ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ, ಅದರಲ್ಲಿ ನಿಮಗೆ ಏನು ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಅಥವಾ ಪ್ರೊಫೆಷನಲ್ ಸ್ಕಿಲ್ಸ್ ಆ ಒಂದು ಅಭಿವೃದ್ಧಿಗೆ ನಿಮಗೆ ಇದೊಂದು ಸಹಾಯ ಮಾಡುವಂಥ ಸಬ್ಜೆಕ್ಟು. ಇನ್ನು ಸ್ಕೋರ್ ಯಾವ ಥರ ಮಾಡೋದು ಅನ್ನೋದು ಹೇಳೋದಾದರೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಅಷ್ಟೇ ಡೈಲಿ 1 ಅವರ್ ಸ್ಟಡಿ ಮಾಡಲೇಬೇಕಾಗುತ್ತೆ. ಮತ್ತು ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಥರ್ಮಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸಲ್ಲಿ. ಹಾಗಾಗಿ ತುಂಬ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಲ್ಯಾಬ್ ಕ್ಲಾಸಸ್ ಯಾವುದೇ ಥರ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಲ್ಯಾಬ್ ಮತ್ತು ಥಿಯರಿ ಇಂಟಿಗ್ರೇಟೆಡ್ ಆಗಿರೋದ್ರಿಂದ ನಿಮಗೆ ನಾಲೆಡ್ಜ್ ಡೌನ್ ಆಗುತ್ತೆ ನೀವೇನಾದರೂ ಆಬ್ಸೆಂಟ್ ಆದರೆ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಜನರಲ್ ಆಗಿರುತ್ತೆ. ಬಟ್ ಇದು ಹೊಸ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ಕ್ವಶನ್ ಬ್ಯಾಂಕ್ ಅಂತ ನಿಮ್ಗೆ ಏನು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ, ಆ ಕ್ವಶನ್ ಬ್ಯಾಂಕಲ್ಲಿರೋ ಪ್ರಾಬ್ಲಮ್ಸ್ ಅಥವಾ ಏನು ಕ್ವಶನ್ಸ್ನ ಸಾಲ್ವ್ ಮಾಡಿ ಒಂದು ಫಾರ್ಮುಲಾಗಿ ಬರ್ಕೊಡೋಕ್ಕೆ ಒಂದು ನೋಟ್ ಬುಕ್ನ ಮೇಂಟೈನ್ ಮಾಡಿ. ತುಂಬ ಫಾರ್ಮುಲಾಸ್ಗಳು ಬರುತ್ತೆ, ಅದಕ್ಕೊಂದು ನೋಟ್ ಬುಕ್ ಅಥವಾ ಏನೋ ಒಂದು ಕಡೆ ನೀಟಾಗಿ ಬರ್ಕೊಂಡು ದಿನ ಅದನ್ನು ಗ್ರಾಸ್ಪ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಟೈಮ್ ಟೇಬಲ್ನ ಫಾಲೋ ಮಾಡಿ. ಸೊ ಇಷ್ಟು ಟಿಪ್ಸ್ ನಾನು ನಿಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಕೊಡ್ತಾಯಿದ್ದೀನಿ. ಇನ್ನು ಇದರಲ್ಲಿ ಇಷ್ಟೋ ತನಕ ನೀವು C25 ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3rd ಸೆಮಿಸ್ಟ್ರು ಕಂಪ್ಲೀಟ್ ಓವರ್ವ್ಯೂನ ಒಂದು ತಿಳ್ಕೊಂಡ್ರಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ ಸಿಲೆಬಸ್ ಏನಿದೆ, ಅದ್ರ ಒಳಗಡೆ ಯಾವ್ಯಾವ ಥರ ಇದೆ, ಪ್ರಾಬ್ಲಮ್ಸ್ ಹೆಂಗೆ ಮಾಡಬೇಕು, ಯಾವ್ಯಾವ ಎಕ್ಸ್ಪೆರಿಮೆಂಟ್ಸ್ ಇದೆ, ಎಕ್ಸಾಮ್ ಟಿಪ್ಸ್ ಮತ್ತು ಸಿಂಪಲ್ಲಾಗಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ.
ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ಹೊಸ ವೀಡಿಯೋಗೆ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.